ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ಕನ್ನಡದ ವಾಗ್ಮಿ, ಕನ್ನಡ ರತ್ನಾಕರ ಕೈಗೊಳ್ಳುತ್ತೀವಿ. ತುಮಕೂರಿನ ಎಸ್ ಸರ್. ಇಲ್ಲೇ ವಾಸ. ಸರ್ ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ತುಮಕೂರು ಗ್ರಾಮದಲ್ಲಿ ಶ್ರೀ 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 ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ACP ಆಗಿ ನಿವೃತ್ತಿ ಹೊಂದಿದ ನಂತರ ದೇವಸ್ಥಾನವನ್ನು ತುಂಬ ವಿಜೃಂಭಣೆಯಾಗಿ ಮುಂದುವರಿಸ್ತಾ ಬಂದಿದ್ದಾರೆ. ಇವತ್ತು ಕರಗ ಹೊರುವಂಥ ಒಂದು ಆಕರ್ಷಣೀಯ ಕೇಂದ್ರ ಬಿಂದು ಸಹ ಆರ್ ನಾಗರಾಜರು ಆಗಿರ್ತಕ್ಕಂಥದ್ದು ತುಂಬ ವಿಶೇಷ. ಈಗಾಗಲೇ ಈ ದೇವಿಯ ಮಹಾತ್ಮೆಯನ್ನು ನಿಜಕ್ಕೂ 40 ವರ್ಷಗಳಿಂದಲೂ ತುಂಬ ಸತತವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈ ದೇವಿಯ ಮಹಾತ್ಮೆಯ ಒಂದು ತುಣುಕು ಅಂತ ಹೇಳಿದ್ರೆ ಆರ್ ನಾಗರಾಜ್ ಅವರು ACP ಆಗಿದ್ದೇ ಒಂದು ನಿದರ್ಶನ. ಬಹುಮುಖ್ಯವಾಗಿ ಇಲ್ಲಿ ಬಂದಂಥ ತಾಯಿಯನ್ನು ನಂಬಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ನೋವನ್ನು ಉಂಟು ಮಾಡದೆ ತುಂಬ ಶ್ರೇಯಸ್ಸನ್ನೇ ಬಯಸುವಂಥ ಶಕ್ತಿ ಇರ್ತಕ್ಕಂಥ ಸುರದ್ರೂಪಿ ಯಲ್ಲಮ್ಮ ತಾಯಿ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಕಂಕಣ ಭಾಗ್ಯ ಇಲ್ದವರಿಗೆ ಕಂಕಣ ಭಾಗ್ಯವನ್ನು ಕರುಣಿಸಿದ್ದಾಳೆ, ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾಳೆ. ಹಾಗೆಯೇ ಯಾರು ಏನು ಕಷ್ಟ ಹೇಳ್ಕೊಂಡು ಬಂದ್ರೂ ಅವರ ಕಷ್ಟವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ತಾಯಿಗಿದೆ. ಹಾಗಾಗಿ ತುಂಬ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಬರೀ ನಮ್ಮ ಜಿಲ್ಲೆಯ ಜನಗಳಷ್ಟೇ ಅಲ್ಲ, ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದಲೂ ಸಹ ತಮ್ಮದೇ ವೆಹಿಕಲ್ಗಳು ಮಾಡ್ಕೊಂಡು ಬಸ್ಗಳು ಮಾಡಿಕೊಂಡು ರಾತ್ರಿ ಕರಗ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸೇರೋದೇ ಈ ತಾಯಿಯ ನಿದರ್ಶನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಧನ್ಯವಾದಗಳು ಸರ್. ನಾವು ವಿದ್ಯಾಸಂಸ್ಥೆ ಆ ವಿದ್ಯಾಸಂಸ್ಥೆ ಒಳ್ಳೆ ಉತ್ತಂಗಕ್ಕೆ ಹೇಳಿದ್ದೇವೆ. ನಾವು ನಿವೃತ್ತಿ ಅನ್ನುವ ವಿಷಯವನ್ನು ಕೇಳಿ ಸುತ್ತ 10 ಜನ ನಿಮಗೆ ದಸರಾ ಮೆರವಣಿಗೆ ಮಾಡಿದ್ರು ಅಂತ ಕೂಡ ವಿಷಯ ಬಂತು. ಈ ದಿನದ ವಿಶೇಷ ಏನಿಲ್ಲ, ನಾವು ಮಹಾಂಗನಪುರ ಗ್ರಾಮದಲ್ಲಿ ನಮ್ಮ ನಾಗರಾಜ್ ಸರ್ ಅವರು ಏನಿದ್ದಾರೆ ಅನುಯಾಯಿಗಳಾಗಿ ಬೆಳೆದು ಬಂದಂಥವ್ರು. ಹಾಗಾಗಿ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಮುಂದೆ ಹೋದರೂ ಕೂಡ ಅವರ ಜೊತೆಯಲ್ಲಿ ಅವ್ರ ಹಿಂದೆ ನಿಂತ್ಕೊಳ್ಳೋಂಥದ್ದು ನಮ್ಮ ಅಲ್ಲಿ ಬೆಳ್ಕೊಂಡು ಬಂದಿರೋಂಥ ಒಂದು ರೂಢಿಗತ ನಡವಳಿಕೆ ಅದು. ಹಾಗಾಗಿ ಇದು ಕೂಡ ಒಂದು ವಿಶೇಷವಾಗಿರೋಂಥದ್ದು. ಯಾಕೆಂದರೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಈ ಮಟ್ಟದಲ್ಲಿ ದೇವರ ಸೇವೆ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಸಂದರ್ಭದಲ್ಲಿ ಬಹಳ ಅಪರೂಪದಲ್ಲಿ ಅಂತ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿರೋಂಥ ನಾಗರಾಜ್ ಸರ್ ಅವರು. ಸೊ ಅವರು ಆ ಒಂದು ನಂಬಿಕೆ ಏನಿದ್ದಾರೆ ಅದು ಸಾರ್ವಜನಿಕವಾಗಿ ಜನರಿಗೆ ಯಾವುದೇ ತೊಂದರೆಗಳಾಗದೇ ಇರೋ ರೀತಿಯಲ್ಲಿ ಅಮ್ಮ ಕಾಪಾಡಲಿ ಅನ್ನೋಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸೊ ಅದಾಗಲಿ ಅನ್ನೋಂಥ ಒಂದು ಭರವಸೆನ ಬೆಳೆಸಿದ್ದಾರೆ. ತುಂಬ ಧನ್ಯವಾದಗಳು. ಅಜರಾಮರ ನಗರಸಭೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಈಗ ನಿವೃತ್ತಿ ಜೀವನ ಇದೇ ಊರಿನವರು, ಈ ತವರಿನವರು, ಈಗಿನ 50 ವರ್ಷದ ನಮಗೇನು ಗೊತ್ತಿದೆ ಹೇಳಿ ಸರ್? ನಾಗರಾಜ್ ಅವರು ಏನು ಹೇಳಿದ್ರು ಸಂಸ್ಥೆ ನಾವು ಅವ್ರನ್ನ ಹೇಳ್ದಂಗೆಲ್ಲ ನಾವು ಮಾಡ್ತಾ ಬರ್ತೀವಿ. ನಮಗೆ ಒಳ್ಳೇದು ಮಾಡಿದ್ದಾನೆ, ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಊರಿಗೂ ಒಳ್ಳೇದಾಗಿದೆ. ಅದರಿಂದ ಇಂಥ ಕಾರ್ಯಗಳು ಎಲ್ಲ ಊರನ್ನು ನಡೀತಾ ಇರಬೇಕು ಸರ್. ನಡೀತಾ ಇದ್ದರೆ ಎಲ್ಲರಿಗೂ ತೃಪ್ತಿ ಆಗುತ್ತೆ ಅಂತ ನಾನು ಮುಖಾಂತರ ನಾಗರಾಜ್ ತುಂಬ ಧನ್ಯವಾದಗಳು ಸರ್. ಕೇಳ್ಬಿಟ್ಟಿದ್ದೇನೆ, ಹೆಚ್ಚಿನ ಪ್ರಶ್ನೆ ಇಲ್ಲ. ಐಶ್ವರ್ಯನಾರಾಯಣ ತಾವು ಕೂಡ ಸಕ್ರಿಯ ಭಾಗವಹಿಸಿದ್ದೀರಿ. ಆ ದೈವದ ಕುರಿತು ಕೇಳಿದ್ದೀರಿ. ಇದ್ರ ಬಗ್ಗೆ ವಿಚಾರ ಸರ್, ನಮ್ಮದು ಏನೂ ಇಲ್ಲ. ನಾವು ಇದೇ ಕಡು ಬಡತನದಲ್ಲಿ ಬಂದಂತಕ್ಕಂಥ ನಾವುಗಳು ಇವತ್ತು ದೇವರು ನಮ್ಮನ್ನು ಈ ಮಟ್ಟದಲ್ಲಿದೆ ಅಂದರೆ ಆ ತಾಯಿಯ ಕೃಪೆಯಿಂದಲೇ ನಾವೆಲ್ಲರೂ ಕೂಡ, ಹಾಗೂ ನಮ್ಮ ಗಡಗೂರು ಪಂಚಾಯತಿ ಏನಿದೆ ಅದೆಲ್ಲನೂ ಕೂಡ ಈ ತಾಯಿಯ ಅನುಗ್ರಹದಿಂದ ನಮ್ಮ ಊರಿನಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಗ್ರಾಮ ದೇವತೆ ಇರಲಿಲ್ಲ. ಹಾಗಾಗಿ ನಮ್ಮ ಒಂದು 1977ನೇ ಇಸ್ವಿಯಿಂದ ನಾವು ಈ ಕಾರ್ಯಕ್ರಮವನ್ನು ನನ್ನ ತಮ್ಮನಾದ ನಾಗರಾಜ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಆಮೇಲೆ ಜೊತೆ ACPಗಳಾಗಿ ಇವತ್ತು ಇದೇ ಕಾರ್ಯವನ್ನು ನಡೆಸ್ತಾ ಇದ್ದಾರೆ 77ರಿಂದ. ಹಾಗಾಗಿ ನಮ್ಮ ತಾಯಿ ಇಡೀ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ನಮಗೆಲ್ಲರೂ ಕೂಡ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ತಮಗೆ ತಮ್ಮ ಪುಣ್ಯವಂತ ಮತ್ತು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರಿ. ಪ್ರಾಮಾಣಿಕವಾಗಿ ಇಲ್ಲಿನ ಈ ಗುರು ಪೌರ್ಣಮಿ ಒಂದು ವಿಶೇಷ ಏನು ಸರ್ ನಿಮ್ಮ ಊರಲ್ಲಿ? ತಾಯಿ ಏಡು ಬಂದವರಿಗೆ ಯಾರಿಗೂ ಇಲ್ಲ ಅಂತೇಳಿ ಅಂದಿಲ್ಲ. ನಿವೃತ್ತಿ ನಂತರ ಇಲ್ಲಿ ಅವರಿಗೆ ಖಂಡಿತ ಬೇಡ ಬಂದವರಿಗೆ ಎಲ್ಲ ಇದರಲ್ಲೂ ಆಶೀರ್ವಾದ ಮಾಡ್ತಾ ಬಂದಿರೋ ತಾಯಿ. ಹಾಗಾಗಿ ಇಡೀ ಗ್ರಾಮಸ್ಥರಿಗೆ, ಇಡೀ ನಾಡಿನ ಜನತೆಗೆ ತಾಯಿ ಆಶೀರ್ವಾದ ಮಾಡಲಿ.
ತುಂಬ ಧನ್ಯವಾದಗಳು ಸರ್. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೆ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಮೂರು ದಿವಸದ ಅವರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಕರ್ಕೊಂಬಂದೆ. ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಕಾರ್ಯಕ್ರಮನ ಕೊಡಬೇಕು ಅಂತ ಅದಕ್ಕೆ ಕರೆಂಟ್ ಕೈ ಕೊಡ್ತು. ಕೊನೆಗೂ ನಮ್ಮ ಮಕ್ಕಳು ಇಲ್ಲಿ ಕುತ್ಕೊಂಡಾರ, ಆ ಮಕ್ಕಳು ಇಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಬಂದಾರೆ. ನೀವು ತುಂಬ ಸಂತೋಷ ಪಡ್ತಾ ಇದ್ರಿ. ಆದರೂ ಕೂಡ ಇನ್ನು ಉಳಿರ್ತಕ್ಕಂಥದ್ದು ನಮ್ಮಲ್ಲಿ ಒಂದೆರಡು ಭಾವಗೀತೆಗಳು, ಜನಪದ ಗೀತೆಗಳಿವೆ, ಹಾಡ್ತೇವೆ. ಇದ್ರ ಜೊತೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಕ್ಕಂಥ ಒಂದು ನಾಟಕ ಇದೆ. ನಮ್ಮ ಎಲ್ಲ PKP ಕಾಲೇಜಿನ ಮಕ್ಕಳು, ನಮ್ಮ ಕರಗಯ್ಯ ಸರ್ ಅವರ ಶಿಷ್ಯರು ಒಂದು ಒಳ್ಳೆ ನಾಟಕ ಇದೆ, ಒಂದು 20 ನಿಮಿಷ. ಆ ನಾಟಕ ನೀವೆಲ್ಲ ನೋಡಬೇಕು, ಬೀದಿ ನಾಟಕ. ಯಾಕೆಂತಂದ್ರೆ 6 ಗಂಟೆಗೆ ಶುರುವಾದಂಥ ಈ ಧಾರಾವಾಹಿಗಳು ರಾತ್ರಿ 11 ಗಂಟೆವರೆಗೆ ನಡೀತಾ ಇರ್ತವೆ. ಆ ಧಾರಾವಾಹಿಗಳು ನೋಡೋದು ಬಿಟ್ಟು ಇಲ್ಲಿ ಒಂದಷ್ಟು ಜನ ಬಂದು ಕೂತಿದ್ದೀರಾ, ತುಂಬ ಸಂತೋಷ. ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾ ಆನನ ಪದ್ಮಾರ್ಕಂ ಗಜಾನನ ಮಗರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಗೇ ಏಕದಂತಮುಪಾಸ್ಮಗೇ. ಶಿವಕೇಶವಾದಿ ಜನನಿ ಯಾ ವೈ ಜಗನ್ಮೋಹಿನಿ ಯಾ ಬ್ರಹ್ಮ ಪಿಪೀಲಕಾದಿ ಜಗದಾನಂದೈಕ್ಯ ಸಂದಾಯಿನೇ ಸಾ ಪಾಯ ಪರದೇವತಾ ಭಗವತಿ ಶ್ರೀ ಭುವನೇಶ್ವರಿ ಶ್ರೀ ಕನ್ನಡ ರಾಜರಾಜೇಶ್ವರಿ ಕರುನಾಡ ಸಂಗೀತವ ಹಾಡಿ ಸಂತೋಷ ಸಂಕೇತ ಶುಭ ಗೀತೆಯ ಕರುನಾಡ ಸಂಗೀತವ ಹಾಡಿ ಸಂತೋಷ ಸಂಕೇತ ಶುಭ ಗೀತೆಯ ಕರುನಾಡ ಸಂಗೀತವ ಲಲಿತ ಕಲೆಗಳು ಜನಿಸಿದ ನಾಡಲಿ ಲಲಿತ ಕಲೆಗಳು ಜನಿಸಿದ ನಾಡಲಿ ಕವಿಗಳ ಕವಿತೆಯ ಈಗಿನ ಭೂಮಿಯಲ್ಲಿ ಕವಿಗಳ ಕವಿತೆಯ ಈಗಿನ ಭೂಮಿಯಲ್ಲಿ ಕರುನಾಡ ಸಂಗೀತವ ಹಾಡಿ ಸಂತೋಷ ಸಂಕೇತ ಶುಭ ಗೀತೆಯ ಕರುನಾಡ ಸಂಗೀತವ. ಭವತಲಿ ಕನ್ನಡ ಪಂಪನ ಜಾತಿ ಭವತಲಿ ಕನ್ನಡ ಪಂಪನ ಜಾತಿ ಬಸವನ ವಚನದ ನೀತಿಯ ಜ್ಯೋತಿ ಬಸವನ ವಚನದ ನೀತಿಯ ಜ್ಯೋತಿ
ಪದ ವಿಭವ ವೀಣೆಯ ನುಡಿಸುವ ವಿಠಲ ಪ್ರಭವ ಜಗದಲ್ಲಿ ಕಣ್ಣಿಗಳ ತಣಿಸುವ ಮನದಿ ಮೆರೆಯುವ ಶಿವನಿ ಕನ್ನಡ ಸನ್ನದಿ ಕರುನಾಡ ಸಂಗೀತವ ಸಂತೋಷ ಸಂಕೇತ ಸುಭಗಿತೆಯ ಕರುನಾಡ ಸಂಗೀತವ ಕರುನಾಡ ಸಂಗೀತವ ಕರುನಾಡ ಸಂಗೀತವ ಕರುನಾಡ ಸಂಗೀತವ. ಯಲ್ಲಮ್ಮ ದೇವಿಯ ಕರಗ ಇರೋದ್ರಿಂದ ನಾವು ಮೊದಲನೇದಾಗ ಆಗಲೇ ಕತ್ತಲು ಕೂತ್ಕೊಂಡು ಹಾಡ್ಬಿಟ್ವಿ. ಆದರೂ ಕೂಡ ಮತ್ತೊಂದು ಸಾರಿ ಮಕ್ಕಳು ನಾವು ಜೊತೆಲಿ ಸೇರಿ ಒಂದು ಯಲ್ಲಮ್ಮ ದೇವಿ ಹಾಡನ್ನ ಹಾಡಿ ಆ ನಂತರ ಒಂದು ಮಕ್ಕಳು ಒಂದು ಯಲ್ಲಮ್ಮ ತಾಯಿಯ ನೃತ್ಯವನ್ನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ತಾವೆಲ್ಲ ನೋಡಿ ಪ್ರೋತ್ಸಾಹಿಸಿ. ರೆಡಿ ಮಕ್ಕಳ? ಎಲ್ಲು ಕಾಣೆಲ್ಲು ಕಾಣೆ ಎಲ್ಲಮ್ಮನ ಎಲ್ಲು ಕಾಣೆಲ್ಲು ಕಾಣೆ ಎಲ್ಲು ಕಾಣೆಲ್ಲು ಕಾಣೆ ನಂತ ಯಾರಿಲ್ಲ ನಿನ್ನಿಂದ ಜಗವೆಲ್ಲ ಅಣ್ಣ ಕ್ಯಾಮ್ರಾ ಐತಣ್ಣ, ಅಣ್ಣ ಕ್ಯಾಮ್ರಾ ಐತೆ ಸ್ವಲ್ಪ ಯಾರಿಲ್ಲ ಏನು ಸ್ವಲ್ಪ ನೋಡ್ರಣ್ಣ ಏನು ಮಾಡ್ತೀವಿ. ನಿನ್ನ ಸುಟ್ಟಿ ಮಾಯೆಯ ಹರಿದೋರು ದಯಮಾಡಿ ನೋಡ್ರಿ, ಹಂಗೆ ಬಿಟ್ಬೇಡಿ, ನೀವು ಕೆಲಸ ಮಾಡ್ತೀವಿ. ಅಣ್ಣ ಏನು ಗೊತ್ತಾಗಲ್ಲ ಏನಣ್ಣ ನೀವು ವಾದ್ಯದಲ್ಲಿ ನಿಮ್ಮೆಲ್ಲರನ್ನ ರಂಜಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಡಾಕ್ಟ್ರು, ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಡಾಕ್ಟ್ರು. ನಮ್ಮ ಮುಂದೆ ಬಂದು ಒಂಥರ ಭಯನೂ ಆಯ್ತು, ಒಂಥರ ಸಂತೋಷನೂ ಆಗ್ತಾ ಇದೆ. ಅವರಿಗೆ ಕಾರ್ಯಕ್ರಮ ನಾವು ಮೆಚ್ಚೋಕೆ ನಮ್ಮಿಂದ ಸಾಧ್ಯವೇ ಅಂತಕ್ಕಂಥ ಒಂದು ಭಾವನೆ ಮೂಡಿದೆ. ನಾವು ನೀವೆಲ್ಲರೂ ಸೇರಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಅವರಿಗೆ ಸ್ವಾಗತ, ಸುಸ್ವಾಗತ. ಜೊತೆಯಲ್ಲಿ ಸರ್ವೊಬ್ಬರು ಬಂದಿದ್ರೆ ಯಾವತ್ತೂ ಗೊತ್ತಿಲ್ಲ. ಚಿಕ್ಕಮಣಿಯಪ್ಪನವರು ಸೊನ್ನೆನಹಳ್ಳಿ ಶ್ರೀಯುತ ಚಿಕ್ಕಮಣಿಯಪ್ಪನವರು ಬಂದಿದ್ದಾರೆ. ಅವರು ಕೂಡ ನಾವು ಹೃದಯಪೂರ್ವಕವಾದ ಸ್ವಾಗತವನ್ನ ಸುಸ್ವಾಗತವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಈಗ ನಮ್ಮ ಮಕ್ಕಳು ಒಂದು ಯಲ್ಲಮ್ಮ ತಾಯಿಯ ನೃತ್ಯವನ್ನ ಮಾಡ್ತಾರೆ. ದಯವಿಟ್ಟು ನೋಡಿ ಮಕ್ಕಳನ್ನು ಈ ಕಡೆ ಬಂದ್ಬಿಟ್ಟು ಡ್ಯಾನ್ಸ್ ಹಾಕಿ. ದಯವಿಟ್ಟು ಏನಾದರೂ ತಪ್ಪುಗಳಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ತಾವೆಲ್ಲ ಕ್ಷಮಿಸ್ತೀರಾ ಅಂತ ತಿಳ್ಕೊಂಡು ಈಗ ಡ್ಯಾನ್ಸ್ ಮಾಡ್ತಾರೆ. ದೇವಿ ಇಳಿದು ಬಾ ಒಲಿದು ಬಾ ನಮ್ಮದು ಹರಸು ಬಾ ದೇವಿ ಬಂದಾಳು
ಇವಳು ಎಲ್ಲಮ್ಮ ತಾಯಿ ಮಾತಾ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ತಾಯಿ ಬಂದಾಳೋ ಚಾಮುಂಡಿ ಬಂದಾಳೋ ತಾಯಿ ಬಂದಾಳೋ ತಾಯಿ ಬಂದಾಳೋ ಊರೆಯಲ್ಲಿ ಇವಳು ಮೀನಾಕ್ಷಿ ಸಂಧಿಯಲ್ಲಿ ಇವಳು ಕಾಮಾಕ್ಷಿ ಮಧುರೆಯಲ್ಲಿ ಇವಳು ಮೀನಾಕ್ಷಿ ಸಂಧಿಯಲ್ಲಿ ಇವಳು ಕಾಮಾಕ್ಷಿ ಕಾಶಿಯಲ್ಲಿ ಇವಳು ವಿಶಾಲಾಕ್ಷಿ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ಕನ್ನಡದ ಶ್ರೀಗೌರಿ ಬಂದಾಳೋ ತಾಯಿ ಬಂದಾಳೋ ತಾಯಿ ಬಂದಾಳೋ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ತಾಯಿ ಬಂದಾಳೋ ಎಲ್ಲಮ್ಮ ಬಂದಾಳೋ ಕನ್ನಡದ ಶ್ರೀಗೌರಿ ಬಂದಾಳೋ ತಾಯಿ ಬಂದಾಳೋ ಎಲ್ಲಮ್ಮ ಬಂದಾಳೋ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ದೇವಿ ಬಂದಾಳೋ ಚಾಮುಂಡಿ ಬಂದಾಳೋ ಶಿವನದಿಗಳು ಸುತ್ತುಗಟ್ಟಿದ ಅಡವಿ ತಾಯಿಯ ಅನ್ನವ ನೋಡು ನಮ್ಮ ಕೋಗಿಲೆಯ ಹಾಡಲು ಕೇಳು ಕಿಲ 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 ಎಂದು ಹಾಡುವ ಗಿಳಿ ಹಿಂದಿನ ಕಲರವ ಕೇಳು ಪಾರಿವಾಳ ಜೋಡಿ ನೋಡು ಆರವಟ್ಟಿ ಆಟ ನೋಡು ಪಾರಿವಾಳ ಜೋಡಿ ನೋಡು ಎಲ್ಲರ ಬದುಕಿಗೆ ಅಂದವ ನೀಡುವ ಅಡ್ಡಿ ತಾಯಿಯ ಅಂದವ ನೋಡು ಬೆಟ್ಟ ಗುಡ್ಡಗಳೊಂದು ಬಂಡೆಯ ಮಾಡಿದ ಹೆಪ್ಪವಗಳ ಕೋರೆಯ ನೋಡು ಕುಟ್ಟುತ್ತಾ ಶಿವನು ಕಟ್ಟುವ ಕಾಳಿಂಗ ಸರ್ಪದ ನೋಟವ ನೋಡು ನಾಗರಾವ ಗೆಳೆಯ ನೋಡು ಕಟ್ಟಿಸವ ಪಟ್ಟೆ ನೋಡು ನಾಗರಾವ ಗೆಳೆಯ ನೋಡು ಕಟ್ಟಿಸವ ಪಟ್ಟೆ ಅವಮಾನವ ಕೂಡಿ ಬಾಳುವ ಹಳ್ಳಿ ತಾಯಿಯ ಅನ್ನವ ನೋಡು ಭೀಮದೇವರ ಜಾಲಿದೇವರ ತಾಯಿ ನಮ್ಮಮ್ಮ ಚೆಂಗುಬಾಯಮ್ಮ ಮಕ್ಕಳ ಮರಿಗಳ ತಣ್ಣಗೆ ಕಾಪಾಡೆ ತಾಯಿ ನಮ್ಮಮ್ಮ ಚೆಂಗಲವಾಯಮ್ಮ ಇದೆಲ್ಲ ಹೆಂಡ ತಂದು ದಾರೆ ಬರುತ್ತಾರೆ ಇದೆಲ್ಲ ಹೆಂಡ ತಂದು ಕೋರಿದ ಕೊಬ್ಬಿದ ಉಂಡವ ತಂದು ಗಂಡಾಹಾರ ಕೊಡುವುದಾಯೇ ಅಡವಿ ತಾಯಿಗೆ ವಂದನೆ ತಾಯಿಗೆ ವಂದನೆ ಅಡವಿಗೆ ನಾಡಿದೆ ಅನ್ನಕ್ಕೆ ಬರದೇ ಇಲ್ಲ ಎಳೆಯುವ ಹೊತ್ತಿಗೆ ಬಂದೆ ಅಭಾವ ಮಾಡೋಣ ರೇಲ 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 ರೇಲ
ಅಂತ ನಾವೇ ಟೈಟ್ಲ್ ಸನ್ಮಾನ ಮಾಡಿದ್ವಿ ರಾಜ್ಯ ಮಟ್ಟದಲ್ಲಿ. ಅವರು ಈ ಊರಿನವರು, ದೊಡ್ಡಬಳ್ಳಾಪುರ ತಾಲೂಕಿನವರು, ಬೆಂಗಳೂರು ಜಿಲ್ಲೆಯವರು, ಮೈಸೂರು ರಾಜ್ಯದವರು, ಭಾರತ ದೇಶದವರು. ಇವತ್ತು ನಾವು ಹೊರ ದೇಶಕ್ಕೆ ಹೋಗ್ಬಿಟ್ಟು ಚೈನಾದಲ್ಲೋ ಜಪಾನಲ್ಲೋ ಯಾವ ಕೇಳ್ತಾರೆ ಆರ್ ಯು ಫ್ರಮ್ ದ ಫಸ್ಟ್ ಪ್ಲೇಸ್. ಅಷ್ಟು ಹೆಸರು ಕೀರ್ತಿಯನ್ನ ಈ ಬುದ್ಧವರಿಗೆ ಅವರು ತಂದಾರೆ. ಇವತ್ತು ಅವರದ್ದು ಒಂದು ಪ್ರಹಸನ ಇದೆ ಚಿಕ್ಕದು, ಆ ನಂತರ ಮಾತಾಡ್ತಾರೆ. ಹಾಗೆ ಈ ಪ್ರಹಸನವನ್ನು ನಾನೇ ಬರೆದಿದ್ದೆ, ಆದರೆ ಆ ಕಲಾವಿದರು ಕೈಕೊಟ್ಟಿಲ್ಲ. ಅವ್ರ ಮಿಸಸ್ಗೆ ಚಿಕ್ಕದ ನಾಯಕರು ಹೋದ್ರು. ಈಗ ಆ ಪಾತ್ರವನ್ನು ನಾನೇ ಮಾಡಿಬಿಡ್ತೀನಿ. ದಯವಿಟ್ಟು ಕೃಪೆ ಮಾಡಿ ಕಲಾಸಾಗರದ ಕಲಾವಿದರ ಆಗಿರೋ ದಯವಿಟ್ಟು ಕೇಳಿ ಬರಬೇಕು. ಆಮೇಲೆ ಇನ್ನೊಂದು ವಿಶೇಷ, ನಾನು ಬರೆದ ಸುಮಾರು 10-12 ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ. ಅರಬೆ ತಲೆಯಲೇ ಅರಿಶಿನ ತೂಕಮ ತಿಂದು ದೇಗವ ಕೆಡಿಸಿಕೊಂಡೇನು ಎಲ್ಲಮ್ಮ ಎಲ್ಲಮ್ಮ ಸರಿಯುತ್ತಿದೆ ಎಲ್ಲಮ್ಮ 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 ತಾಯಿ. ದಯವಿಟ್ಟು ಎಲ್ಲಮ್ಮನ ಆಶೀರ್ವಾದದಿಂದ ನೀವು ಆರಾಮಾಗ್ತೀರಿ, ಎದ್ದು ಕುಳಿತುಕೊಳ್ಳಿ. ಆಮೇಲೆ ನಾನು ನಮ್ಮೂರಿನವರಿಗೆ ವಂಡರ್ಫುಲ್ ಧನ್ವಂತರಿ ದೇವ ದೈವಕ್ಕೆ ಸಮಾನರಲ್ಲೇ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣ ವೈದ್ಯ ಜೀವ ಸ್ಮೃತಿ ದೈವನು ದೇವ. ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಬಂದೇವಾ ನಾವು ಬಂದೇವಾ ಅಕ್ಷರ ಸಂದೇಶವ ತಂದೇವಾ ಅಕ್ಷರ ಸಂದೇಶವ ತಂದೇವಾ ಅದಗೊಂದೆರಡು ಏಳಾಕ ನಿಂದೇವಾ ಅದಗೊಂದೆರಡು ಏಳಾಕ ನಿಂದೇವಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಓದು ಬರಹ ಕಲಿಯಿರಿ ಅಣ್ಣ ಓದು ಬರಹ ಕಲಿಯಿರಿ ಅಣ್ಣ ಜಾತಿ ಮತವ ತೊಲಗಿಸಿ ಅಣ್ಣ ಜಾತಿ ಮತವ ತೊಲಗಿಸಿ ಅಣ್ಣ ಕಲಿಯಬೇಕು ಅಣ್ಣ ಎಲ್ಲರೂ ತಿಳಿಯಬೇಕು ಅಣ್ಣ ಕಲಿಯಬೇಕು ಅಣ್ಣ ಎಲ್ಲರೂ ಕಲಿಯಬೇಕು ಅಣ್ಣ ಕಲಿಯ ಗೀಯ ಗಾಳಿಯ ಗೀಯ 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 ಗಾಳಿಯ ಗೀಯ 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 ಗಾಳಿಯ ಗೀಯ 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 ಗಾಳಿಯ ಗೀಯ. ಈಗ ನಾಟಕ ಪ್ರಾರಂಭ.
ನೈಕಾಳೆ ಸುವಲಾಲಿ ಆದಿ ಬೀದಿ ಮಕ್ಕಳೆ ಸುವಲಾಲಿ ಕರೆ ಕೊಪ್ಪಲೆಂಬೋದು ಸುವಲಾಲಿ ಒಂಟಿ ಕೊಪ್ಪಲೆಂಬೋದು ಸುವಲಾಲಿ ಅಲ್ಲಿ ಹಾಲಿನ ಸಿದ್ದವ್ವ ಸುವಲಾಲಿ ಹಸು ಸಾಕಿ ಹಾಲು ಕರೆದು ಸುವಲಾಲಿ ಬಟ್ಟೆಯವಾಗಿದ್ದಾಳೆ ಸುವಲಾಲಿ ಅವಳು ಹೊಟ್ಟೆಯವರಿದ್ದಾಳೆ ಸುವಲಾಲಿ ಲಾ 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 ಒತ್ತಾರೆ ಎತ್ತು ಕಸ ಉಸ್ರೆ ಬೈದು ಹಾಲ್ ಕರ್ದು ಡೇರಿಗಾಕಿ ಗಂಟೆ ಹೋಗಿ ಅಷ್ಟೊತ್ತಿಗೆ ಈಟೊತ್ತಾಯ್ತು ಇನ್ ಮನೆ ಹೋಗಿ ಹೊಟ್ಟೆಗೆ ರೊಟ್ಟಿನೋ ಪಟ್ಟಿನೋ ನೋಡ್ಕೋಬೇಕು. ಹಬ್ಬಬ್ಬಬ್ಬ ಏನ್ ಬಿಸ್ಲು ಅಂಜಬೇದೆ ಬಂದಾನೆ ಸುವಲಾಲಿ ಅತ್ತ ಇತ್ತ ಹುಡುಕ್ತಾನೆ ಸುವಲಾಲಿ ಯಾರವ್ವ ಸಿದ್ದವ್ವ ಸುವಲಾಲಿ ನಿನಗೆ ಕಾಗದವ ಬಂದೈತೆ ಸುವಲಾಲಿ ನಿನಗೆ ಓಲೆಯು ಬಂದೈತೆ ಸುವಲಾಲಿ ಹೇ, ಲಾ 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 ಲಾ. ಸಿದ್ದವ ಓ ಸಿದ್ದವ ಮನೆ ಎಲ್ಲಪ್ಪ ಹುಡ್ಕೋದು ಏನ ಏನೋ ಈ ಸಿದ್ದವನ ಮನೆ ಏನಾದ್ರು ಗೊತ್ತಾಣ? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೋಗ್ಲಿ ಬಿಡೋಣ. ಯಾಕೋ ಯಾಕ ಈ ಸಿದ್ದವನ ಮನೆ ಏನಾದ್ರು ಗೊತ್ತಾಕ? ಯಾರು ಆ ಹಾಲ್ ಮಾರೋ ಸಿದ್ದವನ? ಕಣಕೋ ಅಲ್ಲಿ ಕೆಳಗೆ ನೆಟ್ಟಗೆ ಕುಸ್ಲಾಲವಳೆ ಹೋಗು. ಕರ ಆಯ್ತು ಕಣಕ. ಸಿದ್ದವ ಓ ಸಿದ್ದವ ಬಸ್ಸಿ ಒಳಗಡೆ ಇದೆಯಣವ ಬಸ್ ಈಚೆ ಬಾರವ. ಜೋರ ಮಾತಾಡಿ. ಯಾರದು? ನಾನ್ ಕಣವು ಅಂಚೆ ಬೇದೆ. ಓ ಅಂಚಣ್ಣ, ನೀನೇ ನಮ್ಮನೆ ತಗೊಂಡಿದ್ಯಾ? ನಿಂಗೆ ಯಾರೋ ಒಂದ್ ಕಾಗದ ಕೊರಕಣವು. ಕಾಗ್ಜಾವ? ಈ ಮುಷ್ಟಿಗಾರಪ್ಪ ಕಾಗ್ಜ ಹಾಕೋರು? ನಂಗೇನ್ ಗೊತ್ತು? ತಕ್ಕೋ ಅಣ್ಣ, ನಂಗೆ ಓದಕ್ಕೆ ಬರಕ್ಕೆ ಬರಕ್ಕಿಲ್ಲ. ಒಸಿ ಓದ್ ಹೇಳ್ದ್ಯಾ? ಆಗಕ್ಕಿಲ್ಲ ಒಸಿ ಓದ್ ಹೇಳು. ಆಗಕ್ಕಿಲ್ಲ. ನಂಗೆ ಓದಕ್ಕೆ ಬರಕ್ಕೆ ಬರಕ್ಕಿಲ್ಲ ಅಂತೀನಿ. ನಾ ಏನ್ ಮಾಡ್ಲಿ? ಒಸಿ ಓದ್ ಹೇಳು. ಆಗಕ್ಕಿಲ್ಲ. ಯಾಕಣ್ಣ? ಕಾಗದ ಕೊಡೋರ್ ಮನೆ ಹತ್ರ ಎಲ್ಲ ಓದ್ಕೊಂಡ್ ಕೂತ್ಕೊಂಡ್ಬಿಟ್ರೆ ನನ್ ಕೆಲ್ಸ ಆದಂಗೆಯ. ಅಣ್ಣ, ಒಸಿ ಓದ್ ಹೇಳು. ಆಗಕ್ಕಿಲ್ಲ. ಅಣ್ಣ, ಆಗಕ್ಕಿಲ್ಲ. ಅಣ್ಣ, ಏ ಆಗಕ್ಕಿಲ್ಲ ಹೋಗೋ. ಆಗಕ್ಕಿಲ್ಲ ಆಗಕ್ಕಿಲ್ಲ. ಒಸಿ ಓದ್ ಹೇಳಿದ್ರೆ ನೋಡಿ 8 ಗಂಟೆ ಏನಾದ್ರು ಹೋಯ್ತಿತ್ತ? ಏನ್ ಮಾಡ್ಲಿ ಇವಾಗ? ಯಾರತ್ರ ಓದಿಸ್ಲಿ? ಯೋಚನೆಯ ಮಾಡುತ್ತಾಳೆ ಸುವಲಾಲಿ ಅವಳು ಚಿಂತೆಯ ಮಾಡುತ್ತಾಳೆ ಸುವಲಾಲಿ ಸುವಲಾಲಿ ನಾ ಮಾಡ್ದ ಮಡ್ಡಿಯಲ್ಲ ಸುವಲಾಲಿ ಅಕ್ಷರವರ್ಣ ತಟ್ಟಿಯಾದ ಸುವಲಾಲಿ ಪಕ್ಕದಟ್ಟಿ ಸೋಮಣ್ಣನ ಸುವಲಾಲಿ ಹೋಗಿ ಹೋಗಿ ಕರೀತಾಳೆ ಸುವಲಾಲಿ ಭಾರಪ್ಪ ಬಾರಯ್ಯ ಸುವಲಾಲಿ ಈ ಕಾಗದವ ಓದು ಬಾರ ಸುವಲಾಲಿ ಈ ಓಲೆಯ ಓದು ಬಾರ ಸುವಲಾಲಿ ಐ, ಲಾ 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 ಲಾ. ಸವಣ್ಣ, ಯಾಕಪ್ಪ? ಸ್ಮಾರ್ಟ್
ಏನ್ ಹೇಳಿದ್ಯಾ? ಅದೇ ನಮ್ ಕೆಳಗೆ ನಟ್ಟಿ ಬಸ್ಸೇ ಇಲ್ಲ. ಈ ಸ್ಕೂಲ್ನಾಗ ಎಲ್ಲಿದ್ದಾರೋ ಊರ್ ಕಡೆಗೆ ಹೋಗಿರಕ್ಕಿಲ್ವೇ? ಏ ಹೌದಲ್ಲ, ನನ್ ತಲೆಗೆ ಹೊಳಿಲೇ ಇಲ್ಲ. ಏನ್ ಮಾಡೋದು ಇವಾಗ? ಅಕ್ಕ ನಂಗೊಂದು ಐಡಿಯಾ ಬಂತು ನೋಡು. ಅಂತ ಓದ್ಕೊಳ್ಳುವ ನಡಿ. ಬಸ್ಯಾನ ಆ ಮುಂಡೆದು ಸರಿಯಾಗಿ ಸ್ಕೂಲ್ಗೆ ಹೋಗಕ್ಕಿಲ್ಲ ಅಂತೀನಿ. ಅದಕ್ಕೆ ಓದಕ್ ಬರೆಯಕ್ ಬರ್ತಿದ್ದದು. ಗೌಡ್ರ ಮನ್ಯಾಗ ದನನೋ ಕುರಿನೋ ಕಾಯ್ಕೊಂಡಿರ್ಬೇಕು. ಏ ಇಲ್ಲ ಕಣಕ್ಕೋ, ನಮ್ ಕೂಲಿ ಮಟ್ಟದ ಸಾಲಿ ಒಳಗೆ ಆಟೋ ಈಟೋ ಓದ್ಯವನಿ. ಇವಾಗ ಅವನೇದಕ್ಕೂ ನಮ್ಗೆ ನಡಿ ಓದ್ಕೊಳ್ಳುವ. ಮನೆ ಒಳಗಿದ್ದೀನಪ್ಪ, ಓಸಿ ಹೊರಗಡೆ ಬಾರಪ್ಪ. ಅಂಗಿ ಚಡ್ಡಿ ತೊಟ್ಟ ಐದ ಸುವಲಾಲಿ, ತಲೆಗೊಂದು ಚೌಕ ಸುತ್ತಿ ಸುವಲಾಲಿ, ಹಸುರಾಜನೆಂಬೋನು ಸುವಲಾಲಿ, ಬಂದು ನಿಂತು ಕೇಳ್ತಾನೆ ಸುವಲಾಲಿ, ಏನವ್ವ ಸಿದ್ದವ್ವ ಸುವಲಾಲಿ, ನನ್ನ ಕರೆದದ್ದು ಯಾಕವ್ವ ಸುವಲಾಲಿ, ನನ್ನ ಕರೆದದ್ದು ಯಾಕಕ್ಕ ಸುವಲಾಲಿ, ಏನಕ್ಕ ಮಲ್ಗೆಕ್ಕ ಸುವಲಾಲಿ, ಏನಕ್ಕ ಮಲ್ಗೆಕ್ಕ ಸುವಲಾಲಿ, ನನ್ನ ಕೂಗಿದ್ದು ಯಾಕಕ್ಕ ಸುವಲಾಲಿ, ನನ್ನ ಕೂಗಿದ್ದು ಯಾಕಕ್ಕ ಸುವಲಾಲಿ. ಲಾ 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 ಯಾಕೆ ನಾನು ಕರ್ದಿದ್ದು? ನೋಡ್ಕೊಂಡ್ ಬಸ್ಯ ನಮ್ ಸೀತಂಗೋ ಯಾರೋ ಒಂದ್ ಕಾಗ್ದ ಹಾಕ್ಬಿಟ್ಟವ್ರೆ. ಇಲ್ಲ ಬರಿಯಕ್ಕೂ ಬರಕಿಲ್ಲ. ಓದಿ ಓದ್ ಹೇಳ. ಸಿದ್ದವಂಗ ಕಾಗ್ದನ ಮೂಗಣ ಬಸ್ಯ ಒಸಿ ಓದೇಳ. ಬಸವರಾಜನೆಂಬೋನು ಸುವಲಾಲಿ, ಕಾಗದವ ಈಸಿಕೊಂಡು ಸುವಲಾಲಿ, ಮೇಲೆ ಕೆಳಗೆ ನೋಡುತ್ತಾನೆ ಸುವಲಾಲಿ, ಮೇಲೆ ಕೆಳಗೆ ನೋಡುತ್ತಾನೆ ಸುವಲಾಲಿ, ಕೆಳಗೆ ಮೇಲೆ ನೋಡುತ್ತಾನೆ ಸುವಲಾಲಿ, ಕೆಳಗೆ ಮೇಲೆ ನೋಡುತ್ತಾನೆ ಸುವಲಾಲಿ. ಲಾ 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 ಅಯ್ಯ ನಂಗ್ ಗೊತ್ತಿರಿ ನಿಂಟಾಗೆ ಓದಿಸ್ಕೊಳಕ್ ಬರ್ತೈತೆ. ಒಸಿ ಓದೇಳ ಮೂದೇವಿ. ಕಿವಿಗೆ ಬೇಡ ನಂಗೆ ತಕೋ. ಹೋಗ್ ನಾನು ಅದಕ್ಕೆ ಲಲ ಬಸ್ಯ ಬಸ್ಯ ಬಾರೋ ಬಸ್ಯ. ಕೋಪ ಮಾಡ್ಕೊಂಬೇಡ ಕಣು. ಒಸಿ ಓದ್ ಹೇಳ. ನೋಡ್ ಮಲ್ಗಕ್ಕ ಸಿದ್ದವ ಕಿವಿ ತಗೊಳೆ. ಏ ಸಿದವ ಒಸಿ ಸುಮ್ಕಿರ್ ನೀನು. ತಪ್ಪಾಯ್ತು ಕಣ ಬಸ್ಯ, ಒಸಿ ಓದ್ ಹೇಳ. ಕೊಡು ಓದ್ತೀನಿ. ಬೆಳಗ್ಗೆ ಈ ಮಗಳು ಗೋರಿ ಎಣ ಎತ್ತಾಳ. ಬಸ್ಯ ಇದೇನೋ ಎಡ ಗಿಡ ಅಂತ ಇದ್ಯಾ? ಅಂದ್ರೆ ನಿನ್ ಮಗಳು ಗೋರಿ ಇಲ್ವಾ? ಗೋರಿ ಓ ಗೋರಿ. ಅವಳು ಸತ್ತ ಹೆಣ ಆಗೋಳಂತೆ. ತಕ್ಕೋ. ಸಮಾಧಾನ ಮಾಡ್ಕೊ ಮಲ್ಗೆಕ್ಕ. ಇನ್ನ ಏನು ಓದ್ ಮಗಳು ವಾಪಸ್ ಬರ್ತಾಳೆ. ಸಮಾಧಾನ ಮಾಡ್ಕೊ. ಮೊನ್ನೆ ತಾನೇ ಗೌರಿ ಹಬ್ಬಕ್ಕೆ ಸೀರೆ ಕುಪ್ಸ ಎಲ್ಲ ಕೊಟ್ಟು ಕಳಿಸಿದ್ದೆ. ಹಾಲ್ ಕರ್ದಿ ತುಟ್ಟಲ್ಲಿ ಒಂದ್ ಜೊತೆ ವಾಲೆ ಬೇರೆ ನಾಟಕಿದ್ದೆ. ಹೊಯ್ಟಾಗ್ಬಿಟ್ಟಲ್ಲ ಗೌರಿ. ಹೂ ಕಣ್ ಮಲ್ಗೆಕ್ಕ, ಮೊನ್ನೆ ಗೌರಿ ಹಬ್ಬಕ್ಕೆ ನಮ್ಮನೆ ತಕನು ಬಂದಿದ್ಲು. ನಾನು ಕುಂಕುಮ ಕಳಿಸ್ದೆ, ಕೊಟ್ಟು ಕಳಿಸ್ದೆ. ಅಷ್ಟ್ ಬೇಗ ಕಿತ್ಕೊಂಡ್ಬಿಟ್ಟ ಆ ಪಾಪಿ ದೇವ್ರು. ಸಮಾಧಾನ ಮಾಡ್ಕೊ. ಬೀದಿಯಲ್ಲಿ ಹೋಗೋರು ಸುವಲಾಲಿ, ಬಂದು ನಿಂತು ಕೇಳ್ತಾರೆ ಸುವಲಾಲಿ, ಬಂದು ನಿಂತು ಕೇಳ್ತಾರೆ ಸುವಲಾಲಿ, ಸಮಾಧಾನ ಮಾಡುತ್ತಾರೆ ಸುವಲಾಲಿ, ಸಮಾಧಾನ ಮಾಡುತ್ತಾರೆ ಸುವಲಾಲಿ. ಲಾ 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 ಲಾ. ನಮ್ ಸಿದ್ದವನ್ ಮಗಳು ಗೋರಿ ಇಲ್ವಾ? ಅವಳು
ಹೇಳ್ರಿ ಬಸ್ಗಾದ್ರೆ ಅಯ್ಯೋ ಹೋದ್ ಮಕ್ಳು ವಾಪಸ್ ಬರ್ತಾರ ಹೇಳ್ಕಣ ಮನೆಯಿಂದ ಬಸ್ಗಾದ್ರೆ ಊರಂಗಸ್ರಲ್ಲ ಇತ್ತ ಕಡೆ ಬಂದ್ಬಿಟ್ಟಿರಲ್ಲ ಯಾಕಿದು ನಮ್ ಸಿದ್ಧ ಮೇಷ್ಟ್ರೆ ನಮ್ ಸಿದ್ದವನ್ ಮಗಳು ಗೋರಿ ಇಲ್ವಾ ಅವಳು ಸತ್ತೋಗಳಂತೆ ಹಂಗಂತ ಅಲ್ಲವಾ ಕನ್ನ ಹಾಕೊಂಡು ಖುಷಿ ಪಡೋ ವಿಚಾರಕ್ಕ ಹೊಳ್ತಾ ಇದ್ದೀರಲ್ಲವ ಅದಂಗಿರ್ಲಿ ಈ ಕಾಗ್ದವ ಮೊದ್ಲು ಓದಿದ್ ಯಾರು ಅಂತ ಹೇಳ್ರಿ. ಅದೇ ಕಣ್ಮೇಷ್ಟ್ರೆ ನಮ್ ಕೆರ್ಗಿನಟ್ಟಿ ಬಸ್ಸೇ ಇಲ್ಲ ಅವನೇ ಓದ್ ಹೇಳಿದ್ದು. ಅವನ್ಗೆಲ್ಲವ ಓದಕ್ಕೆ ಬರೆಯಕ್ಕೆ ಬರ್ತದೆ. ಮಾತೃಶ್ರೀ ಸಮಾನರಾದ ಅತ್ತೆಯವರಿಗೆ ಅಳಿಯ ಮಾಡುವ ನಮಸ್ಕಾರಗಳು. ನಿನ್ನೆ ಬೆಳಗ್ಗೆ ನಿಮ್ಮ ಮಗಳು ಗೌರಿ ಹೆಣ್ಣು ಹೆತ್ತವಳೆ, ಆದ್ದರಿಂದ ಊರಿಗೆ ಬರುವುದು. ನನ್ ಮಗಳು ಗೌರಿ ಹೆಣ್ಮಗು ಹೆತ್ತವಳ? ಹ್ಞೂ ಕಣವ, ಹಂಗಂತ ಇದ್ರಾಗ ಬರ್ದೈತೆ. ಅಯ್ಯೋ ಎಂತ ಸಿಹಿ ಸುದ್ದಿ ಹೇಳ್ಬಿಟ್ರೆ ನಿಮ್ ಬಾಯಿಗಿಷ್ಟು ಸಕ್ಕರೆ ಅನ್ನ. ಬಸ್ಯಾ ಬೋರ್ವೆಲ್ಲಾಗೆ ಮಗ ತೊಳಿತವನೆ. ಏ ಬಸ್ಯಾ ಬಾರ್ಲಾಯ್ತಾ? ನಮಸ್ಕಾರ ಸರ್. ಸುಮ್ಕಿರವ, ಇಲ್ಲ ಒಂದೇನು ಚೊಪ್ಪಿಲ್ಲ ಅಂತ ಹೇಳ್ತೀವನೆ. ಮನೆ ಸಾಲ ಮಾಡಿ ಕುಡ್ದು ನಮ್ಮ ಅವ್ವ ದಿನ ಹೊಡಿತಾನೆ ಮೇಷ್ಟ್ರೆ. ಅದಕ್ಕೆ ಗೌಡು ನಮ್ಮ ಅಪ್ಪ ಮಾಡಿರೋ ಸಾಲಕ್ಕೆ ದಿನ ನಾನು ಹಸು ಮೇಷ್ಟ್ರೆ. ವಿದ್ಯೆ ಕತೀರೆ ಈ ಪರಿಸ್ಥಿತಿ ಬಂದಿತ್ತ? ಅಲ್ಲ ಮೇಷ್ಟ್ರೆ, ಈ ವಯಸ್ಸಲ್ಲಿ ವಿದ್ಯೆ ಕಲ್ತು ನಾವೇನ್ ಮಾಡ್ಬೇಕಾಗಿದೆ? ವಿದ್ಯೆ ಕಲಿಯಕ್ಕೆ ವಯಸ್ಸು ಗೀಸು ಅಂತ ಇರಕ್ಕಿಲ್ಲ ಕಣವ. ಯಾವ ವಯಸ್ಸಾಗ್ಬೇಕಾದ್ರೆ ವಿದ್ಯೆ ಕಲಿಬಹುದು. ನಾವೇನ್ ಮಾಡೋಣ ಮೇಷ್ಟ್ರೆ? ನಮ್ಮ ಅಪ್ಪ ನಮ್ಮಮ್ಮ ನಮ್ ವಿದ್ಯೆನೇ ಕಲಿಸ್ಲಿಲ್ಲ. ನೋಡ್ರವ, ನೀವು ಈಗ್ಲೂ ವಿದ್ಯೆ ಕಲಿತೀನಿ ಅಂದ್ರೆ ನಾನೇ ಕಲಿಸ್ತೀನಿ. ಅಯ್ಯ ಸ್ಕೂಲ್ ನ ವಿದ್ಯೆ ಬಿಟ್ಬಿಟ್ಟು ನಮ್ಗೆಲ್ಲ ಇದ್ದೇ ಹೇಳ್ಕೊಡ್ತೀರ ಇದ್ದೇ. ಅಯ್ಯೋ ತಿಮ್ಮಕ್ಕ, ಬೆಳಗ್ಗೆ ಹೊತ್ತು ಇಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತೀನಿ, ರಾತ್ರಿ ಹೊತ್ತು ನೀವೆಲ್ಲ ಊರಿನ ಮುಂದೆ ಐತಲ್ಲ ಚಾವಡಿ, ಅಲ್ಲಿಗೆ ಬಂದ್ರೆ ನಿಮ್ಗೆಲ್ಲ ಪಾಠ ಹೇಳ್ಕೊಡ್ತೀನಿ. ಮಾತಾಡ್ರಿ. ಅಯ್ಯ ನೀವ್ ಹೋಗಿ ನಾ ಬರಕಿಲ್ಲ. ಯಾಕೆ ತಿಮ್ಮಕ್ಕ ಬರಲ್ಲ ಅಂತ ಇದ್ಯಾ? ಅಯ್ಯ ನನ್ಗೆಲ್ಲ 7 ಕಣ್ಗ ಕುಡ್ತಾ ನಾನೇನಾದ್ರೂ ಈಜೆ ಕಲಿಯಕ್ ಹೋಗ್ಬಿಟ್ರೆ ನನ್ನಿಂದ ದೊಣ್ಣೆ ಎತ್ಕೊಂಬರ್ತಾನ ಅಷ್ಟೇ. ಯೋ ತಿಮ್ಮಕ್ಕ, ನಿಂಗ್ ಗಂಡ ಎಂಟ ಸಿಕ್ತಲ್ಲ ನಾ ಹೇಳ್ತೀನಿ, ನೀನು ಎಲ್ಲರಾಗೆ 4 ಅಕ್ಷರ ಕಲಿ ಬಾ. ನೀವ್ ಹೇಳ್ತೀನಿ ಅಂದ್ರೆ ಬರ್ತೀನಿ ಮೇಷ್ಟ್ರೆ. ನೋಡ್ರಿ, ಹಂಗೆ ನಿಮ್ ಮೋಣಿಲಿ ಯಾರ್ಯಾರು ಓದಕ್ಕೆ ಬರಿಯಕ್ಕೆ ಬರಕ್ಕಿಲ್ಲ ನಮ್ಮ ಹತ್ರ ಕರ್ಕೊ ಬರ್ರಿ, ಎಲ್ಲಾರು ವಿದ್ಯೆ ಕಲಿಯೋಣ. ಕಲಿತರೆ ದೊಡ್ಡಪ್ಪ.
ಆಲಯವೇ ಶ್ರೀ ರೇಣುಕಾ ದೇವಿಯೇ ಅಮ್ಮ ಎಲ್ಲಮ್ಮ ಅಮ್ಮ. ಪರಶುರಾಮನ ತಾಯೇ ಓ ಪರಮೇಶ್ವರಿ, ಬಯಲು ಸೀಮೆಯ ಕಾಯೋ ಓ ಭಾಗ್ಯೇಶ್ವರಿ. ಅಮ್ಮ ಅಮ್ಮ ಬಾ ಬರವಾಗಿ ಬಾರೆ ನೀ ಪ್ರತಿಮುಕ್ತಿಗೆ, ಬಾ ಗುರುವಾಗಿ ಬಾರೆ ನೀ ಸತಿಶಕ್ತಿಗೆ. ವೇದದ ರೂಪಿಣಿ, ನಾದ ಸಂಚಾರಿಣಿ, ರಾಗದ ವಾಹಿನಿ, ಈ ಭೂಮಿಯ ದಾಮಿನಿ. ಅಮ್ಮ ಎಲ್ಲಮ್ಮ